ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದರೆ, ನಾನು ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡೆ, ಪಲಾವ್ ಮಾಡಿದ್ದೆ, ತಿನ್ಕೊಂಡು ಬಂದೆ. ಬೆಳಗ್ಗೆ ಮನೇಲಂತೂ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಬೇಗ ಬೇಗ ಕೆಲಸ ಮಾಡ್ತಿರ್ತೀವಿ, ವಿಡಿಯೋ ಮಾಡೋ ಮೂಡು ಇರಲ್ಲ, ಮೈಂಡ್ ಸೆಟ್ಟು ಇರಲ್ಲ. ರೆಡಿ ಆದಮೇಲೆ ಮಾತ್ರ ಮೈಂಡ್ ಸೆಟ್ ಬರುತ್ತೆ, ವಿಡಿಯೋ ಮಾಡಬೇಕು ಬಿಡಬೇಕು ಅಂತೇಳಿ. ಅಲ್ಲಿವರೆಗೂ ಕೆಲಸ ಆಗಬೇಕಪ್ಪ ಅಂತ ಇರುತ್ತೆ ಅಲ್ವಾ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಈಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಕ್ಲಾಸ್ಗೆ ಹೋದ್ಮೇಲೆ ಯಾವ್ಯಾವ ಕ್ಲಾಸು ಯಾವ್ಯಾವ ಟೈಮಿಂಗ್ಸ್ಗಿದೆ, ಯಾವ್ಯಾವ ಕ್ಲಾಸ್ ನೆಕ್ಸ್ಟ್ ಶುರು ಆಗ್ತಾ ಇದೆ ಅಂತ 1 by 1 ತೋರಿಸ್ತಾ ಹೋಗ್ತೀನಿ. ನೀವು ನಮ್ಮ ಕ್ಲಾಸಿಗೆ ಬನ್ನಿ, ನೋಡ್ರುವಂತೆ ಇವತ್ತು ಯಾವ್ಯಾವ ಕ್ಲಾಸ್ ನಡೆಯುತ್ತೆ, ನೆಕ್ಸ್ಟ್ ಯಾವ್ಯಾವ ಕ್ಲಾಸ್ ಆ್ಯಡ್ ಅಪ್ ಆಗುತ್ತೆ ಅನ್ನೋದೆಲ್ಲ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಬರ್ತೀನಿ. ಓಕೆನಾ? ಬನ್ನಿ ನಮ್ಮ ಜೊತೆ. ಕಟ್ ಮಾಡ್ಕೊ, ಇದನ್ನ ಶೇಪ್ಗಳು ಕಟ್ ಮಾಡ್ಕೊ, ಬೇಡ ಬೇಕು. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಎಷ್ಟು ದಿನ ಆಯ್ತು ಸೇರಿಕೊಂಡು? ಇವತ್ತಿಂದ 1 ವೀಕು. ಓಕೆ, ನಿಜ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಹತ್ತದಾಗ ತೋರ್ಸಕ್ಕಂಡ ಇನ್ನು 1 ವೀಕಲ್ಲೇ 1 ವಾರ ಆಗಿದೆ ಅಷ್ಟೇ. ನಾವು ಸೇರಿಕೊಂಡು 1 ವಾರದಲ್ಲಿ ಥರ್ಡ್ ಬ್ಲೌಸ್, ಮೂರನೇ ಬ್ಲೌಸ್ಗೆ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ, ಸೂಪರಾಗಿದೆ. ವೆರಿ ವೆರಿ ಗುಡ್, ಸೂಪರ್ ಅಂತೇಳಿ ಕಮೆಂಟ್ಸ್ ಮಾಡಿ. ದಿವ್ಯಾ ಸೂಪರ್ ಅಂತ ಕಮೆಂಟ್ಸ್ ಮಾಡಬೇಕು, ಓಕೆನಾ? ಓಕೆ ನೋಡ್ರಪ್ಪ, ಇವತ್ತು ಹೈವಿ ನೆಕ್ ಹೇಳ್ಕೊಡ್ತಾ ಇರೋದು. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೆಕ್ಕು, ಶೋಲ್ಡ್ರು, ಹಾರ್ಮೋಲ್ ಎಷ್ಟು ತೊಗೋಬೇಕು, ಆಮೇಲೆ ಬ್ಯಾಕ್ ಯಾವ ರೀತಿ ಕಟ್ ಮಾಡಬೇಕು, ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕು, ಫ್ರಂಟಲ್ಲಿ ಯಾವ ಡಿಸೈನ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಗಮನ ಇಟ್ಟು ನೋಡಿ ಇದನ್ನು ಕಟ್ ಮಾಡಬೇಕು. ಪೇಪರ್ ಕಟ್ಟಿಂಗ್ ಫಸ್ಟ್ ಮಾಡಿ, ಆಮೇಲೆ ಬಟ್ಟೆ ಕಟ್ಟಿಂಗ್ ಮಾಡಿ ತೋರಿಸ್ಬೇಕು. ನಾನು ವೀಡಿಯೋಸ್ ಕಳಿಸಿದ ಮೇಲೆ ನೀವು ಸ್ಟಿಚ್ ಮಾಡಬೇಕು, ಓಕೆನಾ? ಇದು ನೋಡಿ, ಮೆಜರ್ಮೆಂಟ್ ಎಷ್ಟಪ್ಪ ಅಂತಂದರೆ, ಕ್ಲಾಸ್ ಎಲ್ಲ ಮುಗೀತು. ಆನ್ಲೈನ್ ಕ್ಲಾಸು ಇವಾಗ ಸ್ಟಾರ್ಟ್ ಆಗಿದೆ. ಆಫ್ಲೈನ್ ಕ್ಲಾಸ್ 10ವರೆಯಿಂದ 12ವರೆಗೆ ಎಲ್ಲ ಕ್ಲಾಸು ಮುಗೀತು. ಆನ್ಲೈನವ್ರಿಗೆ ಐವಿ ನೆಕ್ ಹೇಳ್ಕೊಡ್ತಾ ಇದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಡಿಸೈನ್ ಕ್ಲಾಸವರು ಇವತ್ತು ಪೋಟ್ಲಿ ಡಿಸೈನ್ ಹೇಳ್ತಾ ಇದ್ದೀನಿ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇನ್ನೂ ಫಿನಿಶಿಂಗ್ ಬರಬೇಕು ಅವ್ರದ್ದು. ಕ್ಲಾಸಲ್ಲಿ ಒಂದು ಸಲ ಟ್ರಯಲ್ ಮಾಡ್ತಾರೆ, ಕ್ಲಾಸ್ ಮುಗಿದ್ಮೇಲೆ ಇನ್ನೊಂದು ಸಲ ನೀಟಾಗಿ ಫಿನಿಶಿಂಗ್ನ ಕೊಟ್ಟು ರೆಡಿ ಮಾಡ್ತಾರೆ, ಓಕೆನಾ? ತುಂಬ ಚೆನ್ನಾಗಿ ಒಬ್ರಿಗಿನ್ನ ಒಬ್ಬರು ಮಾಡ್ತಾ ಇದ್ದಾರೆ. ಇದು ಬೋಟ್ ನೆಕ್ದು ಬ್ಯಾಕ್ ಡಿಸೈನು, ಇದು ಕೂಡ ಒಂದು ಬ್ಯಾಕ್ ಡಿಸೈನು, ಪೋಟ್ಲಿ ಡಿಸೈನೇ, ತುಂಬ ಚೆನ್ನಾಗಿ ಬರುತ್ತೆ. ಬೇಸಿಕ್ ಕ್ಲಾಸ್ ಅವ್ರದ್ದು ಲಂಗ ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ಪ್ಯಾಂಟ್ ಕಟ್ಟಿಂಗ್ ಇತ್ತು, ಅವರು ಕೂಡ ತುಂಬ ಚೆನ್ನಾಗಿ ಹೊಲ್ದು ಹಾಕಿದ್ದಾರೆ. ಇದು ವಾಟ್ಸಪ್ ಕ್ಲಾಸ್ ಅವರು ಲಂಗ ಬ್ಲೌಸ್ ಹೇಳ್ಕೊಟ್ಟಿದೆ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅಲ್ಲಿ ಮುಗಿಸ್ಕೊಂಡು ಮೇಕಪ್ ಕ್ಲಾಸಲ್ಲಿ ಏನು ನಡೀತಿದೆ ಅಂತ ಬಂದು ನೋಡಿದ್ರೆ, ಡಿಸೈನ್ ಮಾಡ್ತಾ ಇದ್ದಾರೆ ಹೇರ್ ಸ್ಟೈಲು. ಇದರಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇದಾದಮೇಲೆ ಇನ್ನು 2 ಸೆಕ್ಷನ್ ಇರುತ್ತಲ್ವಾ, ಮಾಡ್ಕೊಳ್ಳಿ. ಓಕೆ, ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡ್ಕೊತಾ ಇದ್ರು ಅವ್ರ ಕ್ಲಾಸ್ ಸ್ಟೂಡೆಂಟ್ಸ್ಗಳು ಮಾಡಿ ತೋರಿಸ್ತಾ ಇದ್ರು. ಇದನ್ನು ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನಾನು ಜಸ್ಟ್ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಅದಾದ್ಮೇಲೆ ಮಾಡಿದ್ದಾರೆ. ಚೆನ್ನಾಗಿದೆ ಕಣಮ್ಮ, ಸೈಜ್ ಮಾಡ್ಬಿಟ್ಟಿದ್ದೀರಾ. ವೆರಿ ಗುಡ್, ವಾವ್, ಸೂಪರ್. ಸಕ್ಕತ್ತಾಗಿದೆ ಕಣ. ಪುಟ್ಟ ಲೀಫ್ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇವೆಲ್ಲ ಮಾಡಿ ತೋರಿಸಿದ್ರಾ? ಹೌದು. ಗುಡ್, ತುಂಬಾನೇ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನಗಂತೂ ಖುಷಿ ಆಯ್ತಪ್ಪ, ಚೆನ್ನಾಗಿದೆ. ಅವಳಿ ದಾಸವಾಳದ ಎಲೆ ಥರ ಇದೆ, ಚೆನ್ನಾಗಿದೆ ನೋಡಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಮೇಡಮ್? ಈ ತರ ಏನಕ್ಕೆ ಅಂದ್ರೆ ಒಂದೊಂದ್ ಎಲೆ ಒಂದೊಂದ್ ತರ ಇರುತ್ತಲ್ಲ, ಆ ತರ ಶೇಪ್ ಕೊಡೋಣ ಅಂತ ಇದನ್ನ ಮಾಡಿ ಇಲ್ಲಿ ಮಾಡಿರೋದು. ಓಕೆ, ಇದು ಅಷ್ಟೇ ಅಲ್ಲ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಗುಡ್ ಚೆನ್ನಾಗಿದೆ ಅಲ್ಲಂಡ್ರ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ಇಲ್ಲೊಂದು ನಮ್ಮ ಮೇಲೆ ಇರುತ್ತಲ್ಲ, ಇಲ್ಲೊಂದು ಈ ಥರದ್ದೊಂದು
ಚೆನ್ನಾಗಿದೆ ನಿಜ, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲಿ ಇದಿಷ್ಟ ಆಯಿತು, ಪುಟ್ಟ ಎಲೆ. ಓಕೆ, ಯಾವ ಕ್ಲಾಸ್ ಕೂಡ ನೆಕ್ಸ್ಟ್ ಶುರುವಾಗ್ತಾ ಹೋಗುತ್ತೆ. ಸ್ಲಾಟಿನ್ ಕ್ಲಾತಲ್ಲಿ ಫ್ಲವರ್ಸ್ಗಳೇ ಮಾಡೋದು ಇನ್ನು ಮುಂದೆ ಮುಂದೆ ಅಂತ ಹೇಳ್ಬಿಟ್ಟು ಚೇತನ ಸಹೋದ್ಯೋಗ ಸಂಸ್ಥೆಯಲ್ಲಿ ಆಗ್ತಾ ಇದ್ದೀನಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಇದಲ್ಲದೆ ಎಲ್ಲ ಥರದ್ದು ವಯರ್ ಬ್ಯಾಗ್ ಆಗಿರ್ಬೋದು, ಉಲ್ಲಂದಾಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒನ್ ಬೈ ಮಿಸ್ ಮಾಡಿದೆ ನೋಡಿ, ತುಂಬಾನೇ ಚೆನ್ನಾಗಿ ಬರ್ತಿದೆ. ಇವಾಗ ವಯರ್ ಬ್ಯಾಗ್ ಫೀಚರ್ ಏನು ಸೇಮ್ ಇದೇ ಹೇಳ್ಕೊಡ್ತಾರೆ ಅಂತ ರೀತಿಯಾಗಿ ನೋಡೋಣ. ನಿಮ್ಗೆ ಒಂದು 7-8 ಸುತ್ತನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. 7 ಸುತ್ತು 8 ಸುತ್ತು ನಿಮ್ಗೆ ಎಷ್ಟು ವಯರ್ನ ನೋಡ್ಕೊಂಡು ಮೇಲ್ಗಡೆ ಒಂದು ನಿಮ್ಗೆ ಇಷ್ಟು ವಯರ್ ಆದ್ರೂ ಉಳ್ಕೋಬೇಕು. ಏನಕ್ಕೆ ಅಂದ್ರೆ ಲಾಸ್ಟ್ ಅಲ್ಲಿ ವಯರ್ನ ಸೇರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ವಯರ್ನ ಬಿಟ್ಬಿಟ್ಟು ಒಂದು 3-4 ಇಂಚಷ್ಟು ವಯರ್ನ ಬಿಟ್ಬಿಟ್ಟು ಅಲ್ಲಿವರೆಗೂ ಎಷ್ಟು ಸುತ್ತು ಬರುತ್ತೆ ನಿಮ್ಗೆ ಅಷ್ಟು ಸುತ್ತನ್ನ ಅದೇ ರೀತಿಯಾಗಿ ಸೇಮ್ ಹಾಕೋತಾ ಹೋಗಿ. ಆಗ ನಿಮ್ಗೆ ರೌಂಡ್ ಶೇಪ್ ಏನಿದೆ ಅದು ಬರ್ತಾ ಹೋಗುತ್ತೆ. ಸೊ ಇದು ಥ್ರೆಡ್ ಸ್ವಲ್ಪ ಮೇಲ್ಗಡೆ ಇರುತ್ತೆ, ಅದನ್ನ ನಾವು ಈ ಥರ ಉಲ್ಟಾ ಮಾಡ್ಕೊಂಡು ಸ್ವಲ್ಪ ಮೇಲೆ ಎತ್ಕೊಂಡ್ರೆ ಬೀಡ್ಸ್ ಮೇಲ್ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಓಕೆ ಓಕೆ, ಸೂಪರ್. ಓಕೆ, ತುಮರ ಉಲ್ಲನಲ್ಲಿ ರಾಖಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ಅವ್ರು 5 ಗಂಟೆ ಹೊತ್ತಿಗೆ ಎಲ್ಲರೂ ಹೋದರು. ನಾವು ಆದಮೇಲೆ ಸ್ಟಿಚಿಂಗ್ ಅವ್ರ ಹತ್ರ ಎಲ್ಲ ಸ್ಟಿಚಿಂಗ್ ಮಾಡಿಸಿ ಆಯಿತು. ಸಂಜೆ ಆಗ್ತಾ ಬಂತು. ಎಲ್ಲ ಕಾಫಿ ಕುಡ್ಕೊಂಡು ಎಲ್ಲ ಮಾಡಿರೋದನ್ನೆಲ್ಲ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದೆ. ಬ್ಲೌಸ್ ಎಲ್ಲ ರೆಡಿ ಮಾಡಿರೋದು. ಇವತ್ತು ಗೌನ್ ಕೂಡ ಕ್ಲಾಸಸ್ ಶುರುವಾಗ್ತಾ ಇದೆ. ಇನ್ನು ಬ್ಲೌಸ್ಗೂ ಡಿಸೈನ್ ಬ್ಲೌಸ್ದು ಗೌನು ಅದನ್ನೆಲ್ಲ ವೀಡಿಯೋ ಮಾಡಿ ಸಂಜೆ ಆಗೋಯ್ತು. ತುಂಬ ಟಯರ್ಡ್ ಆಗಿತ್ತು. ಒಂದಷ್ಟು ರೀಲ್ಸ್ ಮಾಡಿಕೊಂಡೆ. ಅದಾದಮೇಲೆ ಗೌನ್ಗಳೆಲ್ಲ ಸ್ಟಿಚ್ ಮಾಡಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ತೋರಿಸೋ ಹೊತ್ತಿಗೆ ಸಂಜೆ 8 ಗಂಟೆ ಆಗೋಯ್ತು. ಸರಿ, ಟೈಮ್ ಆಯ್ತು. ಇವತ್ತು ಬೇಗನೆ ಹೋಗಬೇಕಿತ್ತು, ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಇವತ್ತು ಕ್ಲಾಸ್ನ ಬೇಗ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೊರಟೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಖಂಡಿತವಾಗ್ಲೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಪ್ರತಿದಿನ ಈ ಥರ ಕ್ಲಾಸಸ್ಸಲ್ಲಿ ಏನೇನು ನಡೆಯುತ್ತೆ ಮತ್ತು ಯಾವ್ಯಾವ ಡಿಸೈನ್ ಹೇಳ್ಕೊಟ್ವಿ ಅಂತೇಳಿ ತೋರಿಸ್ತಾ ಬರ್ತೀವಿ. ಮಿಸ್ ಮಾಡದೆ ನೋಡಿ. ಓಕೆ.